Hi, this is Sachin Pawar. How are you? Fine? Okay. Dear students, in the last classes we learned about the origin of communication as well as meaning and definitions of communications. Okay. Then in the today's lecture we learn about the elements of communication process. In the today's lecture we learn about what? The elements of communication process. ಇವತ್ತಿನ ಕ್ಲಾಸ್ನಲ್ಲಿ ಏನನ್ನ ನೋಡೋಣ ಅಂದರೆ ಆ ಕಮ್ಯುನಿಕೇಷನ್ ಪ್ರಕ್ರಿಯೆಯ ಎಲಿಮೆಂಟ್ಸ್ಗಳು ಯಾವುವು ಅಂದರೆ ಅಂಶಗಳಾವು ಅನ್ನೋದರ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಎಲಿಮೆಂಟ್ಸ್ ಇಸ್ ನಥಿಂಗ್ ಬಟ್ ದಿ ಡೈಮೆನ್ಷನ್ಸ್ ಆರ್ ದಿ ಫ್ಯಾಕ್ಟರ್ಸ್. ಓಕೆ, ಸೊ ಎಲಿಮೆಂಟ್ಸ್ಗೆ ಎಂತ ಕರಿತೀವಿ, ಇನ್ನು ಡೈಮೆನ್ಷನ್ಸ್ ಅಂತ ಕರಿತೀವಿ ಅಥವಾ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಓಕೆ, so elements is nothing but what? Dimensions or factors. Then let's we say that the first one, sender. Okay, the first element of that communication process is what? Sender. Then who is the sender? That means the person who sends the information to the receiver, or the person who sends the message or any ideas or any thoughts or any information to the receiver. That person is called the sender. That person is called what? The sender. ಯಾವ ವ್ಯಕ್ತಿ ಇನ್ಫಾರ್ಮೇಷನನ್ನು ಅಥವಾ ಮೆಸೇಜನ್ನು ಅಥವಾ ಏನಾದರೂ ಐಡಿಯಾಸ್ಗಳನ್ನು ಅಥವಾ ಥಾಟ್ಸ್ಗಳನ್ನು ಅಥವಾ ಎನಿ ಹಿಸ್ ಫೀಲಿಂಗ್ಸ್, ಅವನ ಏನಾದರೂ ಒಂದು ಫೀಲಿಂಗ್ಸ್ಗಳನ್ನು ಸೆಂಡ್ ಮಾಡ್ತಾನೆ ಯಾರಿಗೆ ಅಂತ ಕೇಳಿದ್ರೆ ರಿಸೀವರ್ನಿಗೆ. ಇನ್ನು ಆ ಸೆಂಡ್ ಮಾಡುವಂಥ ವ್ಯಕ್ತಿಗೆ ನಾವು ಏನಂತ ಕರಿತೀವಿ ಅಂದರೆ ಸೆಂಡರ್ ಅಂತ ಕರಿತೀವಿ. ಓಕೆ, ದಟ್ ಪರ್ಸನ್ ಇಸ್ ಕಾಲ್ಡ್ ವಾಟ್? ದಿ ಸೆಂಡರ್. ದೆನ್ ಇಫ್ ಯು ಸೇಯಿಂಗ್ ಅಬೌಟ್ ದಟ್ ಇನ್ ಅನದರ್ ವರ್ಡ್ಸ್, sender is nothing but the person who conveys his thoughts or feelings or his ideas to receiver. Okay, so ಇನ್ನೊಂದು ವರ್ಡ್ಸ್ದಲ್ಲಿ ಹೇಳಬೇಕಂದ್ರೆ ಸೆಂಡರ್ ಈಸ್ ಸೆಂಡರ್ ಅಂದರೆ ಯಾರು ಅಂತ ಕೇಳಿದ್ರೆ ಅವೇನು ಮಾಡ್ತಾನಂದ್ರೆ ತನ್ನ ಐಡಿಯಾಸ್ಗಳನ್ನು, ಫೀಲಿಂಗ್ಸ್ಗಳನ್ನು, ಥಾಟ್ಸ್ಗಳನ್ನು ಏನು ಮಾಡ್ತಾನಂದ್ರೆ ಕನ್ವೆ ಮಾಡ್ತಾನೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾನೆ. ಯಾರಿಗೆ? ಟು ದಿ ರಿಸೀವರ್. ಸೊ ಆತನನ್ನು ನಾವೇನಂತ ಕರಿತೀವಿ ಅಂದರೆ ಸೆಂಡರ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ದೆನ್ ನೆಕ್ಸ್ಟ್ ಒನ್ ಎಲಿಮೆಂಟ್, ದಟ್ ಈಸ್ ಮೆಸೇಜ್. ಎಸ್, ದಿ ಮೆಸೇಜ್ plays the very essential role in the communication process. Okay, so if the message is absent, then there is no value for the communication process. Okay, if the message is absent, then there is no any value for the communication process. Why? Because it is the main subject matter. Yes, the message is what? The main subject matter which the sender wants to convey to the receiver, or which the sender wants to send to the receiver. Okay, so the message plays the very essential part in the communication process. Okay, so message is nothing but what? The ideas, thoughts, feelings or suggestions or any text etc are covered under this concept. Okay, ಇನ್ನು ಮೆಸೇಜ್ ಅಂದರೆ ಏನು ಅಂತ ಹೇಳಬೇಕಂದ್ರೆ ಇಲ್ಲಿ ಈ ಮೆಸೇಜ್ ಮೇನ್ ಸಬ್ಜೆಕ್ಟ್ ಮ್ಯಾಟರ್ ಅಂತ ಹೇಳ್ತೀವಿ. ಮೆಸೇಜನ್ನು ಏನು ಕರಿತೀವಿ? ಮೇನ್ ಸಬ್ಜೆಕ್ಟ್ ಮ್ಯಾಟರ್. ಯಾಕೆಂದರೆ ಸೆಂಡರ್ ಏನು ಬಯಸ್ತಾ ಇದ್ದಾನಲ್ಲ ರಿಸೀವರ್ನಿಗೆ ಸೆಂಡ್ ಮಾಡಲಿಕ್ಕೆ, ಅದೇ ಸಬ್ಜೆಕ್ಟ್ ಮ್ಯಾಟರ್ ಆಗಿದೆ. ಓಕೆ, ಸೊ ಈ ಮೆಸೇಜೇ ಇರಲಿಲ್ಲ ಅಂದರೆ ಆ ಕಮ್ಯುನಿಕೇಷನ್ಗೆ ಯಾವುದೇ ವ್ಯಾಲ್ಯೂ ಇರುವುದಿಲ್ಲ ಅಂತ ಹೇಳ್ತೀವಿ. ಮೆಸೇಜ್ ಇಲ್ಲ ಅಂದರೆ ಆ ಕಮ್ಯುನಿಕೇಷನ್ಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತೀವಿ. ಇದು ಏನಾಗಿದೆ ಅಂದರೆ ಒಂದು ಸಬ್ಜೆಕ್ಟ್ ಮ್ಯಾಟರ್ ಆಗಿದೆ. ಇದು ಏನೇನು ಕವರ್ಡ್ ಆಗಿರತ್ತೆ, ಇದು ಏನೇನು ಹೊಂದಿರತ್ತೆ ಅಂತ ಹೇಳಬೇಕಂದ್ರೆ ಐಡಿಯಾಸ್ಗಳು, ಥಾಟ್ಸ್, ಫೀಲಿಂಗ್ಸ್ ಇಟಿಸಿಗಳನ್ನು ಇದು ಒಳಗೊಂಡಿರತ್ತೆ ಅಂತ ಹೇಳ್ತೀವಿ. Okay, yes, this is about what? The message. The next one, encoding. If sender wishes to receive his message only by the particular receiver, then he encode it. Okay, then he encode it. ಈಗ ಏನಾದರೂ ಸೆಂಡರ್ ತನ್ನ ಮೆಸೇಜನ್ನು ಒಬ್ಬ ಪರ್ಟಿಕ್ಯುಲರ್ ರಿಸೀವರ್ ರಿಸೀವ್ ಮಾಡಿಕೊಳ್ಬೇಕು ಅಂತ ಬಯಸಿದ್ರೆ ಏನು ಮಾಡ್ತಾನಂದ್ರೆ ಆತನ ಮೆಸೇಜನ್ನು ಎನ್ಕೋಡ್ ಮಾಡ್ತಾನೆ. So if you think about that, the meaning of the encoding is nothing but what? The converting one form of data into another form, or transferring one form of data into another forms.
Okay, that may be in the any symbols like words, pictures or gestures. Okay, so ಎನ್ಕೋಡಿಂಗ್ ಅಂದ್ರೆ ಏನು, ಒಂದು ಫಾರ್ಮ್ ಆಫ್ ಡಾಟಾನ ಇನ್ನೊಂದು ಫಾರ್ಮ್ದಲ್ಲಿ ಕನ್ವರ್ಟ್ ಮಾಡೋದಾಗಿದೆ. ಎಸ್, ಅದು ಯಾವುದೇ ಸಿಂಬಲ್ಸ್ಗಳಲ್ಲಾಗಿದ್ರು ಆಗಿರ್ಬೋದು, ವರ್ಡ್ಸ್ಗಳಾಗಿರ್ಬೋದು, ಅಥವಾ ಪಿಕ್ಚರ್ಸ್ಗಳಾಗಿರ್ಬೋದು, ಅಥವಾ ಎನಿ ಗೆಸ್ಟರ್ಸ್ಗಳಲ್ಲೇ ಆಗಿರ್ಬೋದು. ಸೊ ದಟ್ ಈಸ್ ಕಾಲ್ಡ್ ವಾಟ್, ದಿ ಎನ್ಕೋಡಿಂಗ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಮೀಡಿಯಾ. ಎಸ್, so next one is what, the media, that is also plays the very essential role. Yeah, that is what, the pathway through which the sender wants to send his message to the receiver. Okay, that means what media or what channel here used by the sender to send his message to the receiver. Okay, ಸೊ ಇಲ್ಲಿ ಇದು ಮಾಧ್ಯಮ ಅಂತ ಹೇಳ್ತೀವಿ, ಅಂದ್ರೆ ಯಾವ ಮಾಧ್ಯಮವನ್ನ ಬಳಸಿಕೊಳ್ತಾ ಇದ್ದಾನೆ ಯಾರು ಸೆಂಡರ್, ಯಾವ ಕಾರಣಕ್ಕಾಗಿ ಅಂದ್ರೆ ತನ್ನ ಮೆಸೇಜ್ ಅನ್ನ ರಿಸೀವರ್ನಿಗೆ ಸೆಂಡ್ ಮಾಡಲಿಕ್ಕೆ, ಸೆಂಡರು ಯಾವ ಮಾಧ್ಯಮವನ್ನು ಬಳಸಿಕೊಳ್ತಾ ಇದ್ದಾನೆ, ಯಾವ ಮೀಡಿಯಾನ ಬಳಸಿಕೊಳ್ತಾ ಇದ್ದಾನೆ, ಅಥವಾ ಯಾವ ಚಾನಲ್ ಅನ್ನ ಬಳಸಿಕೊಳ್ತಾ ಇದ್ದಾನೆ. ದಟ್ ಮೇ ಬಿ ಫಾರ್ ಎಕ್ಸಾಂಪಲ್ ಥ್ರೂ ಮೊಬೈಲ್, through online, or through internet, or through any computers. Okay, so which media he is using. Okay, so that is also plays the very essential role in the communication process. The next one, decoding. Yes, the next one process is what, the decoding. Decoding is nothing but what, the opposite of encoding. Decoding is what, the opposite of encoding. That means here encoding means what, converting one form of data into another form, and here decoding means converting already converted data into original form. Okay, so converting data into original form, that is called decoding. So encoding and decoding are plays the very essential role in the communication process. Okay, you may observe that sometimes you cannot understand the doctor's writing, but that is very much easy for the medical person. ಇಲ್ಲಿ ನೀವು ಸಮ್ಟೈಮ್ಸ್ ಅಲ್ಲಿ ಅಬ್ಸರ್ವ್ ಮಾಡಿರಬೇಕು. ಏನು ಅಬ್ಸರ್ವ್ ಅಂದ್ರೆ, ಏನು ಡಾಕ್ಟರ್ಸ್ಗಳು ಬರೀತಾರಲ್ಲ, ಸೊ ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. Okay, so you may be perfect in English, but you cannot read that. Okay, so ನೀವು ಇಂಗ್ಲಿಷ್ನಲ್ಲಿ ಪರ್ಫೆಕ್ಟ್ ಆಗಿರ್ಬೋದು, ಸೊ ಬಟ್ ಅದನ್ನ ಓದಲಿಕ್ಕೆ ನಿಮಗೆ ಬರೋದಿಲ್ಲ. ಓಕೆ, ವೈ? ಬಿಕಾಸ್ ದೇ ಯೂಸ್ಡ್ ದಿ ಸಮ್ ಸಿಂಬಲ್ಸ್. ದೇ ಯೂಸ್ಡ್ ದಿ ವಾಟ್ ಸಮ್ ಸಿಂಬಲ್ಸ್. ದೆನ್ ಅವುಗಳ ಕೆಲವೊಂದಿಷ್ಟು ಸಿಂಬಲ್ಸ್ಗಳನ್ನು ಅವರು ಯೂಸ್ ಮಾಡಿರ್ತಾರೆ, ಅವುಗಳು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಆ್ಯಂಡ್ ಅವುಗಳು ಯಾರಿಗೆ ಈಸಿ ಆಗಿರ್ತಾವೆ ಅಂದರೆ ಆ ಮೆಡಿಕಲ್ ಪರ್ಸನ್ಗೆ. ಎಸ್, ಸೊ ಮೆಡಿಕಲ್ ಪರ್ಸನ್ಗೆ ಅವು ಏನಾಗಿರ್ತಾವೆ ಅಂದರೆ ಈಸಿ ಆಗಿರ್ತವೆ. ಸೊ ಅವನಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗತ್ತೆ. ಅಂದರೆ ಇಲ್ಲಿ ಡಾಕ್ಟರ್ ಏನು ಬಯಸ್ತಾನಂದರೆ, ಡಾಕ್ಟರ್ ಅಂದರೆ ಇಲ್ಲಿ ಈ ಎಕ್ಸಾಂಪಲ್ ತಗೊಳ್ಳೋಣ, ಸೆಂಡರ್ ಆತ ಏನು ಬಯಸ್ತಾನಂದರೆ ತನ್ನ ಇನ್ಫಾರ್ಮೇಷನನ್ನು ಏನು ಮಾಡಬೇಕು, ಆ ರಿಸೀವರ್ನಿಗೆ ಸೆಂಡ್ ಮಾಡ್ತಾನೆ. ರಿಸೀವರ್ ಅಂದರೆ ಇಲ್ಲಿ ಮೆಡಿಕಲ್ ಪರ್ಸನ್ ತೆಗೆದುಕೊಳ್ಳೋಣ ಎಕ್ಸಾಂಪಲ್. ಇನ್ನು ಅದನ್ನು ಸೆಂಡ್ ಮಾಡಬೇಕಾದ್ರೆ ಏನು ಮಾಡ್ತಾನಂದರೆ ಆ ಕೋಡೆಡ್ ಮ್ಯಾನರ್ದಲ್ಲಿ, ಓಕೆ, ಸೊ ಕೋಡೆಡ್ ಮ್ಯಾನರ್ದಲ್ಲಿ ಕೊಟ್ಟಿರ್ತಾನೆ. ಆ್ಯಂಡ್ ಅದು ಓನ್ಲಿ ಮೆಡಿಕಲ್ ಪರ್ಸನ್ಗೆ ಮಾತ್ರ ಅದು ಅಂಡರ್ಸ್ಟ್ಯಾಂಡ್ ಆಗತ್ತೆ. ಓಕೆ, ಸೊ ದಟ್ ಈಸ್ ದ ಮೇನ್ ರೀಸನ್ ಹಿಯರ್ ವಿ ಆರ್ ಸೇಯಿಂಗ್ ದಟ್ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ also plays the very essential role. ಓಕೆ, ಇನ್ನು ಡಿಕೋಡಿಂಗ್ ಅಂದರೆ ಆ ಮೆಡಿಕಲ್ ಪರ್ಸನ್ ಏನು ಮಾಡ್ತಾನೆ ಅಂದರೆ ಅದನ್ನು ಅರ್ಥೈಸಿಕೊಳ್ತಾನೆ. ಸೊ ಆ ಕೋಡಿಂಗನ್ನು ಏನು ಮಾಡ್ತಾನೆ ಅಂದರೆ ಅರ್ಥೈಸಿಕೊಳ್ತಾನೆ, ಅದರದ್ದು ಒರಿಜಿನಲ್ ಫಾರ್ಮ್ದಲ್ಲಿ ಏನು ಮಾಡ್ತಾನೆ ಅಂದರೆ ಅದನ್ನು ತಿಳಿದುಕೊಳ್ತಾನೆ. ಸೊ ಅದನ್ನು ಇಲ್ಲಿ ಏನು ಕರಿತಿದ್ದೀವಿ ನಾವು, ಡಿಕೋಡಿಂಗ್. ಓಕೆ, ಸೊ ಕನ್ವರ್ಟಿಂಗ್ ದಟ್ ಡಾಟಾ ಆರ್ ಮೆಸೇಜ್ ಆರ್ ದಟ್ ಇನ್ಫಾರ್ಮೇಷನ್ ಆರ್ that idea or the thoughts into original form is known as decoding. Okay, then next one is receiver. A receiver is a person here. That person receives the information from the sender. Okay, so the person who receives the
information from the sender, that person is called the receiver. ಓಕೆ, ಸೊ ಯಾವ ವ್ಯಕ್ತಿ ಸೆಂಡರ್ನಿಂದ ಇನ್ಫಾರ್ಮೇಶನ್ ಅನ್ನ ರಿಸೀವ್ ಮಾಡಿಕೊಳ್ತಾನೆ ಅಂದ್ರೆ ಸ್ವೀಕಾರ ಮಾಡಿಕೊಳ್ತಾನೆ ಆತನನ್ನ ಏನು ಕರಿತೀವಿ ನಾವು? ರಿಸೀವರ್ ಅಂತ ಕರಿತೀವಿ. ಓಕೆ, ಸೊ ಆತನನ್ನ ಏನು ಕರಿತೀವಿ ನಾವು? ರಿಸೀವರ್ ಅಂತ ಕರಿತೀವಿ. ದೆನ್ ದಿಸ್ ಇಸ್ ಅಬೌಟ್ ವಾಟ್? ದಿ ರಿಸೀವರ್. ಬಟ್ ಅಪ್ ಟು ದಿಸ್ we cannot say that communication should be effective. Okay, up to this we cannot say that communication should be effective. If we want to say about that the effective communication, there must be feedback. There must be feedback. Okay, so if there is no feedback, then there is no any value for the communication process. Okay, if there is no any feedback, then there is no value for the communication. Okay, so feedback is a very essential thing. Okay, so then ಇಲ್ಲಿ feedback ಬಹಳಷ್ಟು ಅವಶ್ಯಕತೆಯನ್ನು ವಹಿಸತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಪ್ರತಿಕ್ರಿಯೆ ಕೊಡೋದು ಬಹಳ ಅವಶ್ಯಕತೆ ಆಗತ್ತೆ. ಇಲ್ಲಿ ಸೆಂಡರ್ ಇನ್ಫಾರ್ಮೇಶನ್ ಸೆಂಡ್ ಮಾಡಿದ ಏನೋ ನಿಜ, whatever that the sender sends the information to the receiver, but what is the response of that receiver to sender's message is very essential thing here. Okay, what is the response of that receivers towards the sender's message is very essential thing. Then that response is called the feedback. That response of receiver is called what? ದಿ ಫೀಡ್ಬ್ಯಾಕ್. ಎಸ್, ಸೊ ಸೆಂಡರ್ ಏನು ಮಾಡ್ಬೋದು ಅಂದರೆ ಯಾವುದೇ ಮೆಸೇಜನ್ನು ಕಳಿಸ್ಬೋದು ಯಾರಿಗೆ? ರಿಸೀವರ್ನಿಗೆ. ಆದರೆ ಆ ಮೆಸೇಜ್ಗೆ ರಿಸೀವರ್ದು ಏನು ಪ್ರತಿಕ್ರಿಯೆ ಇದೆ ಅದು ಬಹಳಷ್ಟು ಮಹತ್ವವನ್ನು ವಹಿಸತ್ತೆ. ಇನ್ನು ಆ ಪ್ರತಿಕ್ರಿಯೆಗೆ ನಾವೇನಂತ ಕರಿತಾ ಇದ್ದೀವಿ? ಫೀಡ್ಬ್ಯಾಕ್. ಆ ರೆಸ್ಪಾನ್ಸ್ಗೆ ನಾವೇನು ಕರಿತಾ ಇದ್ದೀವಿ? ಫೀಡ್ಬ್ಯಾಕ್. ದಟ್ ಮೇ ಬಿ that message should be accepted by the receiver, rejected by the receiver, or liked by the receiver, or disliked by the receiver. Whatever that is called here the response, and that response is called the feedback. Okay, so ಆತ ಅದನ್ನ ಆ ಮೆಸೇಜನ್ನು ಸೆಂಡರ್ ಸೆಂಡ್ ಮಾಡಿದಂಥ ಮೆಸೇಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ರಿಜೆಕ್ಟ್ ಮಾಡ್ತಾನೆ, ಲೈಕ್ ಮಾಡ್ತಾನೆ, ಡಿಸ್ಲೈಕ್ ಮಾಡ್ತಾನೆ, ವಾಟ್ ಎವರ್ ದ್ಯಾಟ್ ಅದೇನೊಂದು ರೆಸ್ಪಾನ್ಸ್ ಇರತ್ತಲ್ಲ, ಆ ರೆಸ್ಪಾನ್ಸ್ಗೆ ಏನು ಕರಿತಾ ಇದ್ದೀವಿ ಅಂದರೆ ಫೀಡ್ಬ್ಯಾಕ್ ಅಂತಂದು ಕರಿತಾ ಇದ್ದೀವಿ. ಓಕೆ, ಸೊ ಇದು ಫೀಡ್ಬ್ಯಾಕ್ ಏನು ಮಾಡತ್ತಂದ್ರೆ ಮಹತ್ವದ ಪಾತ್ರವನ್ನು ವಹಿಸತ್ತ ಅಂತ ಹೇಳ್ತೀವಿ. ದೆನ್ ಲಾಸ್ಟ್ ಒನ್ ಈಸ್ ನಾಯ್ಸ್. ಓಕೆ, ಸೊ ಲಾಸ್ಟ್ ಒನ್ ಪ್ರೊಸೆಸ್ ಆಫ್ the communication is what? The noise. Then noise may be arise at any point of level, or noise may be arise at any level of this communication process. Okay, that means the noise may be arise at the sender, the noise may be arise in the message, or noise may be arise at the media, or noise may be arise at the receiver. Okay, so or noise may be arise at the encoding, decoding. Okay, so this means what? The noise can arise at any level of point. Okay, so ಈ ಶಬ್ದ ಅಥವಾ ಇಲ್ಲಿ ನಾವು ಏನು ಗದ್ದಲ ಅಂತ ಕರಿತೀವಿ, ಸದ್ದು ಅಂತ ಕೇಳ್ತೀವಿ, ಅಂದರೆ ಟೋಟಲಿ ಒಂದು ಡ್ರಾಬ್ಯಾಕ್ಸ್. ಸೊ ನಾಯ್ಸ್ ಇಸ್ ನಥಿಂಗ್ ಬಟ್ ದಿ ಹ್ಯಾಂಡ್ರನ್ಸ್ ಆರ್ ಅಬ್ಸ್ಟ್ರಾಕ್ಷನ್ಸ್ which is arise in the communication process. Then ಈ ನಾಯ್ಸ್ ಅಂದರೆ ಏನು ಅಂತ ಕೇಳಿದ್ರೆ ಇದೊಂದು ಏನಂದರೆ ಹ್ಯಾಂಡ್ರನ್ಸ್ ಅಂತ ಕರಿತೀವಿ ಅಥವಾ ಅಬ್ಸ್ಟ್ರಕ್ಷನ್ ಅಂತ ಕರಿತೀವಿ. ಅಂದರೆ ಅಡೆತಡೆಗಳು, ತೊಂದರೆಗಳು ಇವೇನು ಮಾಡ್ತಾವ ಅಂದರೆ ಕಮ್ಯುನಿಕೇಷನ್ ಪ್ರೊಸೆಸ್ದಲ್ಲಿ ಅರೈಸ್ ಆಗತ್ತೆ ಅಂತ ಹೇಳ್ತೀವಿ. ಇನ್ನು ಅದು ಯಾವ ಬೇಕಾದ ಲೆವೆಲ್ ಆಗಿರ್ಬೋದು, ಅಲ್ಲಿ ಅದು ಏನಾಗತ್ತಂದರೆ ಅರೈಸ್ ಆಗತ್ತೆ. ಯಾವುದು? ನಾಯ್ಸ್. ಓಕೆ, ಸೊ ಅದು ಅಟ್ ದಿ ಪಾಯಿಂಟ್ ಆಫ್ ಸೆಂಡರ್ ಆಗಿರ್ಬೋದು, ಅಥವಾ ಮೆಸೇಜ್ದಲ್ಲಿ ಆಗಿರ್ಬೋದು, ಅಥವಾ ಮೀಡಿಯಾ, ಅಥವಾ ರಿಸೀವರ್, ಅಥವಾ ಎನ್ಕೋಡಿಂಗ್, ಡಿಕೋಡಿಂಗ್ ದಲ್ಲಿಯೂ ಸಹಿತ ಏನಾಗ್ಬೋದು ಅಂದರೆ ಅಡೆತಡೆಗಳು ಅಥವಾ ತೊಂದರೆಗಳು ಅರೈಸ್ ಆಗ್ಬೋದು ಅಂತ ಹೇಳ್ತೀವಿ. ಓಕೆ, ಇನ್ನು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಫ್ ಯು ಸೆಂಗ್ ಅಬೌಟ್ ದಟ್ ದಿ ಎಕ್ಸಾಂಪಲ್ಸ್ ಫಾರ್ ದಿ ನಾಯ್ಸ್,
noise may be arise due to ambiguous symbols or a poor telephone connection or an inattentive receiver etc. ಓಕೆ, ಸೊ ಯಾವ ರೀತಿ ಇದು ನಾಯ್ಸ್ ರೈಸ್ ಆಗ್ಬೋದು ಅಂದರೆ, ಇದಕ್ಕೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾಯ್ಸ್ಗೆ ಅಂಬಿಗ್ಯೂಸ್ ಸಿಂಬಾಲ್ಸ್ ಅಂತ ಹೇಳ್ತೀವಿ. ಅಂಬಿಗ್ಯೂಸ್ ದಟ್ ಮೀನ್ಸ್ ಕನ್ಫ್ಯೂಸಿಂಗ್ ಸಿಂಬಾಲ್ಸ್. ಓಕೆ, ಸೊ ಇಲ್ಲಿ ಸೆಂಡರ್ ಸೆಂಡ್ ಮಾಡ್ತಾನೆ, ಸೊ ಇನ್ಫಾರ್ಮೇಶನ್ ಇಲ್ಲಿ ಎನ್ಕೋಡಿಂಗ್ ಮಾಡಬೇಕಾದ್ರೆ ಸೊ ಇಲ್ಲಿ ಕೆಲವೊಂದಿಷ್ಟು ಸಿಂಬಾಲ್ಸ್ಗಳನ್ನು ಯೂಸ್ ಮಾಡ್ತಾನೆ. ಆ ಸಿಂಬಾಲ್ಸ್ಗಳು ತಪ್ಪಾಗಿದ್ರೆ ಅಥವಾ ಏನಾದರೂ ಆ ಸಿಂಬಾಲ್ಸ್ಗಳಲ್ಲಿ ಮಿಸ್ಟೇಕ್ಗಳಾಗಿದ್ದರೆ ಅವಾಗೂ ಏನಾಗತ್ತಂದರೆ ನಾಯ್ಸ್ ರೈಸ್ ಆಗತ್ತೆ ಅಂತ ಹೇಳ್ತೀವಿ. ಅಂದರೆ ಅಡೆತಡೆ ಅಥವಾ ತೊಂದರೆ ಉಂಟಾಗತ್ತೆ ಕಮ್ಯುನಿಕೇಶನ್ದಲ್ಲಿ. ಅಥವಾ ಇನ್ನು ಸೆಂಡರ್ ಏನು ಮಾಡ್ತಾ ಇದ್ದಾನೆ ಅಂದರೆ ಟೆಲಿಫೋನ್ ಥ್ರೂ ಮೆಸೇಜನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ ಯಾರಿಗೆ, ರಿಸೀವರ್ನಿಗೆ. ಆ್ಯಂಡ್ ಅಲ್ಲಿ ಟೆಲಿಫೋನ್ ಕನೆಕ್ಷನ್ ಪೂವರ್ ಆಗಿದ್ದರೆ ದೆನ್ ಆಲ್ಸೋ ಇಟ್ ಕ್ರಿಯೇಟ್ಸ್ ದಿ ನಾಯ್ಸ್. ಓಕೆ, so that is called what a poor telephone connection. And next one, an inattentive receiver. Okay, an inattentive receiver. Yes, see, there is everything is all right, but receiver is the inattentive. That means if the main party is inattentive, then that creates the noise or hindrance in the communication process.